ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ MS ಮಗ ಯೂಟ್ಯೂಬ್ ಚಾನಲ್. ನಾನು ಹರೀಶ್ ಮಹೇಶ್ವರ್. ತುಂಬ ತಿಂಗಳ ಮೇಲೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ತುಂಬ ಕೆಲಸ ಇತ್ತು. ಸೊ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಬಂದಿರೋ ಮುಖ್ಯ ಉದ್ದೇಶ ಬಂದ್ಬಿಟ್ಟು ನಮ್ಮ ಪೊಲೀಸವ್ರಿಗೆ, ಕರ್ನಾಟಕದ ಪೊಲೀಸವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 30,000 ಅಷ್ಟೇ ಸೇರೋಕ್ಕಾಗೋದು, ಅದಕ್ಕೆ 40,000 ಜನ ಸೇರಿದ್ದಾರೆ. ಅಂಥ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೆಪಾಸಿಟಿ, ಅವ್ರ ಮೈಂಡ್ ಸೆಟ್ಟು, ಅವ್ರ ತಾಳ್ಮೆ ನಿಜವಾಗ್ಲೂ ಮೆಚ್ಚಬೇಕು. ಒಂದು ಕಡೆ ಒಂದು ದೇವಸ್ಥಾನ ಆಗಲಿ, ಒಂದು ಜಾತ್ರೆ ಮಾಡಲಿ, ಜಾತ್ರೆ ಬಂದಿರೋ ಜನಗಳನ್ನ ಮೇಂಟೈನ್ ಮಾಡೋದು, ಅವ್ರ ದರ್ಶನ ಮಾಡಿಸಿ ಅವ್ರು ಬಂದಿರೋ ಕೆಲಸನ ಮುಗಿಸಿ ಸೇಫಾಗಿ ಕಳಿಸ್ಕೊಡೋಕ್ಕೆ ಅಲ್ಲಿರೋ ಜನಗಳು ಎಷ್ಟು ಪ್ರಯತ್ನ ಪಡ್ತಾರೋ ಗೊತ್ತಿಲ್ಲ. ಬಟ್ಟು ಲೈವ್ ಆಗಿ ನೋಡಿ, ಸ್ಟೇಡಿಯಂ ಒಳಗಡೆ 30,000ಇಂದ 40,000ವರೆಗೂ ಸ್ಟೇಡಿಯಮಲ್ಲಿ ಜನ ಇದ್ದಾರೆ. ಹೊರಗಡೆ ಬಂದರೆ 1,00,000ಗಿಂತ ಜಾಸ್ತಿ ಜನ ಇದ್ದಾರೆ. ಅಷ್ಟು ಜನಗಳನ್ನ ಕರ್ನಾಟಕದ ಪೊಲೀಸ್ಗಳು ಪಾಪ ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಿ ಆ ರಶ್ ಕ್ರೌಡ್ನ ಕಂಟ್ರೋಲ್ ಮಾಡಿದ್ದಾರೆ. ನನಗೆ ಇವತ್ತೇ ಗೊತ್ತಾಗಿತ್ತು ನಮ್ಮ ಜನಗಳು ಇಷ್ಟು ಖಾಲಿ ಇದ್ದಾರೆ ಅಂತ. ಕೆಲಸ ಕಾರ್ಯ ಇಲ್ದಂಗೆ ಇಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಇವಾಗ ತಾನೇ ಗೊತ್ತಾಗೋಯ್ತು. ನಿಜವಾಗ್ಲೂ ಪೊಲೀಸವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂತ ನುಗ್ಗಲ್ಲಿ ಹೋಗ್ಬೇಕು, ಸಾಯ್ಬೇಕು ಅನ್ನೋ ಅವಶ್ಯಕತೆ ಅವ್ರಿಗೆ ಏನಿತ್ತು? ಅಷ್ಟು ಜನ ಬರ್ತಾರೆ ಅನ್ನೋದು ಯಾವ ನನ್ನ ಮಗ ಅನ್ಕೊಂಡಿರ್ತಾನೆ ಗುರು? ಯಾವ ಪೊಲೀಸರು ಕನ್ಸು ಬಿದ್ದಿರ್ತದೆ? ಅವ್ರು ಆ ಥರ ಬಂದು ಹಿಂಗೆ ಹೋಗ್ತಾರೆ ಅಂದರೆ ನೀವೇ ಲೆಕ್ಕ ಹಾಕಿ. ಯಾರು ಅನ್ಕೊಂತಾರ ಗುರು? ಸುಮ್ಮನೆ ಪೊಲೀಸವ್ರಿಗೆ ಪಾಪ ಇಷ್ಟ ಬಂದಂಗೆ ಬೈತವ್ರೆ, ಎಲ್ಲ ಮೀಡಿಯಾದಲ್ಲೂ ಬೈತಾ ಬಿದ್ದವ್ರೆ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಎಲ್ಲಿದ್ದೀರಾ ಪಾಪ? ಅವ್ರು ಬರಬೇಕು, ಅವ್ರು ಸೆಲೆಬ್ರೇಷನ್ 18 ವರ್ಷ ಆದಮೇಲೆ ಕಪ್ಪು ಗೆದ್ದಿದ್ದಾರೆ. ಎಷ್ಟು ಖುಷಿ ಇರುತ್ತೆ ಜನಗಳಿಗೆ. ನಮ್ಮ DK ಸರ್ ಅವ್ರು ಹೋಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಪಾಪ ಏನು ತಪ್ಪಿದೆ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನನಗೆ DK ಸರ್ ಮಾಡಿರೋದು ತಪ್ಪ ಅಂದರೆ 18 ವರ್ಷ ಆದಮೇಲೆ ಕಪ್ಪು ಗೆದ್ದಿದ್ದಕ್ಕೆ ಅವ್ರಿಗೂ ಖುಷಿ ಇದೆ, ಎಸ್ಪೆಷಲ್ ನಮಗೂ ಇದೆ, ಸಾಮಾನ್ಯ ಜನಗಳಿಗೂ ಖುಷಿ ಇದೆ. ಅದನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಕರ್ಕೊಬಂದು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಸನ್ಮಾನ ಮಾಡಿ ಇಷ್ಟು ಖುಷಿಗೆ ಕಾರಣ ಆದಂಥ ನಮ್ಮ RCB ಟೀಮ್ಗೆ ಸನ್ಮಾನ ಮಾಡಿದ್ದಾರೆ. ತಪ್ಪೇನಿದೆ? ಯಾರು ಅಧಿಕಾರದಲ್ಲಿ ನೀವು ಮಾಡಬೇಕಿತ್ತು. ಬೇರೆ ಯಾರಿದ್ದಾರೋ ಅಧಿಕಾರದಲ್ಲಿದ್ದಾರೆ, ಯಾರು ಸರ್ಕಾರ ಬಂದು ಮಾಡೋದೈತಲ್ಲ. DK ಸರ್ ಮಾಡಬೇಕು, ಅಧಿಕಾರದೆಲ್ಲ ಬಂದು ಮಾಡಿದ್ದಾರೆ. ಆಪೋಸಿಟ್ ಪಾರ್ಟಿ ಯಾರು ನೀವು ಮಾಡ್ಬೋದೈತಲ್ಲ ಅಲ್ವಾ? ಅದರಿಂದ ಜನಗಳು ಸತ್ತಿದ್ದಾರೆ. ಅವ್ರು ಯಾರಿಗೂ ಏನು ಕನ್ಸು ಬಿದ್ದಿರಲ್ಲ ಸರ್. ನಿಮ್ಮ ಮಕ್ಕಳು ಮಾತ್ರ ಸೇಫ್ ಮಾಡ್ಬಿಟ್ರಿ, ಅವ್ರ ಮಕ್ಕಳನ್ನ ಬಡವ್ರ ಮಕ್ಕಳನ್ನ ಬಿಟ್ಬಿಟ್ರು. ಅಲ್ಲಲ್ಲ, ಅಲ್ಲಿ ಪ್ರತಿಯೊಬ್ರು ಬಂದಿರೋರಲ್ಲ, ನೋಡಕ್ಕೆ ಬಂದಿರೋರು ಅಷ್ಟೇ. ಅಲ್ಲಿ ಸೆಲೆಬ್ರೇಷನ್ RCB ಟೀಮ್ ಅವ್ರನ್ನ ನೋಡೋಕ್ಕೆ, ಸೆಲೆಬ್ರೇಷನ್ ಮಾಡಕ್ಕೆ ಬಂದಿರೋ ಹೊರತು ಸಾಯ್ಲಿ ಅನ್ನೋಕೆ ಬಂದಿರಲ್ಲ. ಯಾರಿಗೂ ಕನ್ಸು ಬಿದ್ದಿರಲ್ಲ ಸಾಯ್ಲಿ ಅಂತ. ಬಟ್ ನಮಗೂ ನೋವಾಗಿದೆ. ಅಷ್ಟು ಜನ ಸತ್ತೋಗಿರೋದು, ಕಾಲು ತುಣಿತದಲ್ಲಿ ಸತ್ತೋಗಿದ್ದಾರೆ ಅಂದ್ಬಿಟ್ಟು ಬೇಜಾರಿದೆ ಅಂತ. ಕಾರಣಕರ್ತರು ಯಾರಾಗ್ತಾರೆ? ಈ ಹೊಣೆ ಯಾರು ಹತ್ಕೊಬೇಕು? ಅಂದರೆ ಆ ಸಾಯ್ತರನ್ನೋ ಅಂದಾಜು ಕೂಡ ಯಾರಿಗೂ ಇರಲಿಲ್ಲ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ ಪೊಲೀಸವ್ರ ಮೇಲೆ ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಆಗಿ ಮಾತಾಡೋಕೆ ಹೋಗ್ಬೇಡಿ. ಅವ್ರ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ, ಅವ್ರು ಯಾಕೆ ಇಷ್ಟು ಸಿಟ್ಟಾಗಿ ಮಾಡ್ಕೊತಾರೆ, ಯಾಕೆ ಇಷ್ಟು ಕೋಪ ಮಾಡ್ಕೊತಾರೆ ಅನ್ನೋದು ಎಕ್ಸಾಂಪಲ್ ಇವೆಲ್ಲ. ಈ ಟೆನ್ಷನು, ಕ್ರೌಡ್ನ ಕಂಟ್ರೋಲ್ ಮಾಡೋದು, ಹೊಡೆದ್ಬಿಟ್ರು ಅಂತಾರೆ. ಬಟ್ ಆ ಜಾಗದಲ್ಲಿ ನಿಂತ್ಕೊಂಡು ನೀವು ಮಾಡಿ ಗೊತ್ತಾಗುತ್ತೆ. ಅಷ್ಟು ಜನ ಕಂಟ್ರೋಲ್ ಮಾಡೋದು. ಯಾರು ಒಬ್ರು ಮಾತು ಕೇಳ್ತಾರೆ, ಒಬ್ರು ಹಿಂಗೆ ಹತ್ತಿರ್ತಾರೆ, ಒಬ್ರು ಹಂಗೆ ಹತ್ತಿರ್ತಾರೆ. ಪ್ರಾಣಿಗೆ ಏನಾರು ಹೆಚ್ಚು ಕಮ್ಮಿ ಇದೆ, ಪೊಲೀಸವ್ರನ್ನೇ ದೂರ್ತಾ ಇದ್ದಾರೆ. ನೀವು ಬನ್ನಿ ಅಂತ ಹೇಳಿದ್ರ ಅಲ್ಲಿ. ಸತ್ತೋರ್ ಮನೆ ಪಾಪ 11 ಜನ ಸತ್ತೋಗಿದಾರಂತೆ. ಅದು ಸರ್ಕಾರದಿಂದ ಏನು ಕೊಡಬೇಕು ಕೊಡ್ತಾ ಇದ್ದಾರೆ. ದಯವಿಟ್ಟು ನೆಕ್ಸ್ಟ್ ಟೈಮು ಈ ಥರ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಪೊಲೀಸವ್ರನ್ನ ದಯವಿಟ್ಟು ದೂರಬೇಡಿ. ಅವ್ರ ಕೆಲಸ ಕರ್ತವ್ಯ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಪೊಲೀಸವ್ರ ಕೈಯಿಂದ ಮಾತ್ರ ಸಾಧ್ಯ ಅನಿಸುತ್ತೆ ಈ ಥರ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ. ಪಾಪ ಇವತ್ತು ನೋಡಿ, ಮಾಡದಿರೋ ತಪ್ಪಿಗೆ ಅವರು ಉಣಿಸ್ಕೊತಾ ಇದ್ದಾರೆ, ಅವರು ಕೆಟ್ಟವರಾಗಿದ್ದಾರೆ. ಸೊ ಆದರೆ ನೆಕ್ಸ್ಟು ಈ ಥರ ಮರುಕಳಿಸ್ದೇ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು RCB ಗೆದ್ದಿದ್ದಕ್ಕೆ ನಮಗೂ ತುಂಬ ಖುಷಿ ಇದೆ. ಜನಸಾಮಾನ್ಯರು ಒಂದು 11 ಜನ ಸತ್ತಿರೋದಕ್ಕೆ ನಮಗೂ ಬೇಜಾರಿದೆ. ಯಾರಿಗೇನು ಈ ಥರ ನೆಕ್ಸ್ಟು ಆಗದೇ ಇರಲಿ. ಜೈ RCB. ಥ್ಯಾಂಕ್ ಯು ಸೊ ಮಚ್.